ಸೊ ನೀವು ಜಿಮ್ಮಿಗೆ ಸೇರ್ಕೊಳ್ಳೋಕೆ ನಿಮಗೆ ಫಸ್ಟ್ ಹೋಗ್ಬೇಕಂದ್ರೆ ಯಾವ್ದಾದ್ರು ಒಳ್ಳೆ ಒಂದು ವರ್ಕೌಟ್ ಬಡ್ಡಿನ ಹುಡುಕಿ, ಅಂದ್ರೆ ನಿಮ್ಮ ಫ್ರೆಂಡು ನಿಮ್ಮನ್ನ ಪುಷ್ ಮಾಡಬೇಕು ಜಿಮ್ಮಿಗೆ ಹೋಗೋಣ ಬಾ ಅಂತ. ಇನ್ ಕೇಸ್ ನೀವು ಚಕ್ಕರ್ ಹೊಡೆದ್ರು ಅವರು ನಿಮ್ಮನ್ನ ಪುಷ್ ಮಾಡಬೇಕು, ಆ ಥರ ಒಂದು ಫ್ರೆಂಡನ್ನ ನೀವು ಹುಡ್ಕೊಂಡು ಇಟ್ಕೊಳ್ಳಿ. ಮತ್ತೆ ಈ ಕಾರ್ಡಿಯೋ ಥರ ಈಗ ಡ್ಯಾನ್ಸು, ಯೋಗ ಆ ಥರದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಬರೀ ವೆಯ್ಟ್ ಟ್ರೈನ್ ಮಾಡಿದಾಗ್ಲೂ ಬೋರ್ ಆಗಲ್ಲ. ಸೊ ಅಟ್ಲೀಸ್ಟ್ ವಾರದಲ್ಲಿ 3 ದಿನ ಅಂತೂ ನೀವು ಕಂಪಲ್ಸರಿ ವೆಯ್ಟ್ ಟ್ರೈನ್ ಮಾಡಲೇಬೇಕಾಗತ್ತೆ. ವೆಯ್ಟ್ ಟ್ರೈನ್ ಮಾಡೋದ್ರಿಂದ ಇನ್ನೊಂದು ಏನು ಬೆನಿಫಿಟ್ಸ್ ಇದೆ ಅಂತಂದ್ರೆ, ನೀವು ಸಡನ್ ಆಗಿ ಅಕಸ್ಮಾತ್ ನೀವು ವೆಕೇಶನ್ ಅಲ್ಲಿ ಇದ್ದಾಗ ಅಥವಾ ನೀವು ಬೇರೆ ಕಡೆ ಎಲ್ಲಾದ್ರೂ ನೀವು ಜಿಮ್ಮಿಗೆ ಹೋಗಕ್ ಆಗದೆ ಇದ್ದಾಗ್ಲೂ ಸಹ ನಿಮ್ಗೆ ವೆಯ್ಟ್ ಟ್ರೈನ್ ಸಡನ್ ಆಗಿ ವೆಯ್ಟ್ ಗೇನ್ ಆಗಲ್ಲ. ಸೊ ದಟ್ ಇಸ್ ದ ಬೆನಿಫಿಟ್ ಆಫ್ ವೆಯ್ಟ್ ಟ್ರೈನಿಂಗ್. ಅದೇ ನೀವು ಕಾರ್ಡಿಯೋ ಮಾಡಿದ್ರೆ, ಎಕ್ಸಾಂಪಲ್ ನೀವು ಡ್ಯಾನ್ಸ್ ಮಾಡೋದಿರ್ಬೋದು ಅಥವಾ ಯೋಗ ಮಾಡೋದು ಸಡನ್ ಆಗಿ ಬಿಟ್ಟಾಗ ನೀವು ಸ್ವಲ್ಪ ಬೇಗ ಸಡನ್ ಆಗಿ ಇಮಿಡಿಯೇಟ್ ಆಗಿ ಊಟ ಜಾಸ್ತಿ ಮಾಡ್ತೀರಾ, ಹಾಗಾಗಿ ನಿಮ್ ವೆಯ್ಟ್ ಗೇನ್ ಆಗುತ್ತೆ. ನೀವು ವೆಯ್ಟ್ ಟ್ರೈನ್ ಮಾಡೋದ್ರಿಂದ ಕ್ಯಾಲರೀಸ್ ಕಡಿಮೆ ತಿನ್ನೋದ್ರಿಂದ ಮಸಲ್ ಗೇನ್ ಆಗತ್ತೆ ಹೊರತು ವೆಯ್ಟ್ ಇಮಿಡಿಯೇಟ್ ಆಗಿ ಲೂಸ್ ಆಗೋದಾಗ್ಲಿ ಗೇನ್ ಆಗೋದಾಗ್ಲಿ ಆಗಲ್ಲ. ಸೊ ಹಾಗಾಗಿ ನೀವು ವೆಯ್ಟ್ ಟ್ರೈನ್ ಮಾಡೋದು ಇಟ್ ಈಸ್ ಎ ವೆರಿ ಹೈ ಟೈಮ್. ಎಲ್ಲ ಹೆಂಗಸರು ವೆಯ್ಟ್ ಟ್ರೈನ್ ಅನ್ನ ಒಂದು ಹಾಬಿ ತರ ಮಾಡಿಕೊಂಡು ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೇದು.